ಇನ್ನು ವಿಜಯಪುರದಲ್ಲಿ ಚಿನ್ನದ ಅಂಗಡಿ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಗನ್ ತೋರಿಸಿ ಹಾಡ ಹಗಲೇ ಕಳ್ತನ ಮಾಡಿದ್ದಾರೆ ಕಳ್ಳರು. ಚಡಚಣ ತಾಲೂಕಿನ ಹಲಸಂಗಿ ಗ್ರಾಮದಲ್ಲಿ ನಡೆದಿರುವಂತಹ ದರೋಡೆ ಪ್ರಕರಣ ನೋಡಿ. ಇವತ್ತು ಚಿನ್ನ ಎಷ್ಟು ಗಗನಮುಖಿಯಾಗಿ ಬೆಲೆ ಏರ್ತಾ ಇದೆ, ಅಷ್ಟೇ ಕಳ್ಳರು ಕದಿಲಿಕ್ಕೆ ಏನೇನೆಲ್ಲ ಪ್ಲ್ಯಾನ್ ಮಾಡ್ತಾರೆ. ಚಡಚಣ ತಾಲೂಕಿನ ಹಲಸಂಗಿ ಗ್ರಾಮದಲ್ಲಿ ಗನ್ನನ್ನು ತೋರಿಸಿ ಹಾಡ ಹಗಲೇ ದರೋಡೆ ಮಾಡಿದ್ದಾರೆ. ಕೊನೆಗೂ ಆರೋಪಿಗಳ ಹೆಡೆಮುರಿ ಕಟ್ಟಿದ್ದಾರೆ ಪೊಲೀಸ್ನವರು. ವಿಜಯಪುರ ಜಿಲ್ಲೆ ಪೊಲೀಸ್ನವರ ಭರ್ಜರಿ ಕಾರ್ಯಾಚರಣೆ ಇದು. ಮಹಾರಾಷ್ಟ್ರದ ಸಂಕಾ ಗ್ರಾಮದ ಹನುಮಂತ ವಾಘೋಲಿ, ಇಂಡಿ ತಾಲೂಕಿನ ಲಾಳಸಂಗಿ ಗ್ರಾಮದ ಶಿವರಾಜ್ ನಾವಿಯನ್ನ ಈಗ ಪೊಲೀಸ್ನವರು ಸೆರೆ ಹಿಡಿದಿದ್ದಾರೆ. ಜನವರಿ 26ನೇ ತಾರೀಕು ಮಧ್ಯಾಹ್ನ 3:30 ಸಮಯದಲ್ಲಿ ಹಲಸಂಗಿಯಲ್ಲಿ ನಡೆದಂತಹ ಘಟನೆ. ಇನ್ನು ಬಂಧಿತರಿಂದ 24 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನ, ಬೆಳ್ಳಿ ಆಭರಣವನ್ನು ಪೊಲೀಸ್ನವರು ಜಪ್ತಿ ಮಾಡಿದ್ದಾರೆ. 3 ಕಂಟ್ರಿ ಪಿಸ್ತೂಲು, 26 ಜೀವಂತ ಗುಂಡುಗಳು, ಒಂದು ಏರ್ ಗನ್ನನ್ನು ನೋಡಿ ಕೃತ್ಯಕ್ಕೆ ಬಳಸಿದ್ರು. ಬೈಕನ್ನೂ ಜಪ್ತಿ ಮಾಡಿದ್ದಾರೆ ಪೊಲೀಸ್ನವರು. ಜಳಕಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ದರೋಡೆ. ಈಗ ಸಹಜವಾಗಿ ಯಾವುದೇ ಚಿನ್ನದ ಅಂಗಡಿಗೆ ಹೋಗಿ ಅಲ್ಲಿ ಗನ್ ತೋರಿಸಿದ್ರೆ ಎಂಥವರಾದರೂ ಕೂಡ ಅಲ್ಲಿ ಭಯಭೀತರಾಗ್ತಾರೆ. ಅವರು ಈ ದರೋಡೆಕೋರರು ಈಸಿಯಲ್ಲಿ ಗನ್ ತೋರಿಸಿ ಈಗ ದರೋಡೆ ಮಾಡಿದ್ರು. ಆದರೆ ಪೊಲೀಸ್ನವರು ತುಂಬ ಚಾಣಾಕ್ಷತನ ವಹಿಸಿದ್ದಾರೆ. ಮಹಾರಾಷ್ಟ್ರ ಮೂಲದವನೂ ಇದ್ದಾನೆ ಇದರಲ್ಲಿ ನೋಡಿ. ಆ ದರೋಡೆ ಮಾಡಿರುವಂತಹ ಆ ಗೋಲ್ಡ್ನೆಲ್ಲ ಅಲ್ಲಿ ನೀವು ಗಮನಿಸ್ತಾ ಇದ್ದೀರಾ. ಮಾಸ್ಕ್ ಎಲ್ಲ ಹಾಕೊಂಡ್ಬಂದು ಮುಖ ಚೆಹರೆ ಗೊತ್ತಾಗಬಾರ್ದು ಅಂತ ಹೇಳಿಬಿಟ್ಟು ಗನ್ ತೋರಿಸಿ ಅಲ್ಲಿ ಕಳ್ತನ ಮಾಡಿದ್ದಂತಹ ಆ ಒಂದು ವಿಜುವಲ್ಸ್ ಗಮನಿಸ್ತಾ ಇದ್ದೀರಾ ನೋಡಿ. ಆರೋಪಿಗಳನ್ನು ಒಂದ್ಸಲ ನೋಡ್ಕೋಬೇಡಿ, ನಾಳೆ ನಿಮ್ಮ ಅಂಗಡಿಗೂ ಬರ್ಬೋದು, ನಿಮ್ಮ ಮನೆಗೂ ಕೂಡ ಇವರು ದಾಳಿ ಮಾಡ್ಬೋದು. ಆ ನಿಟ್ಟಿನಲ್ಲಿ ನೋಡ್ಕೋಬೇಡಿ. ಈ ಬಗ್ಗೆ ಸಾಕಷ್ಟು ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ಸುನಿಲ್ ಭಾಸ್ಕರ್ ಕೊಡ್ತಾ ಹೋಗ್ತಾರೆ. ಸುನಿಲ್ ಭಾಸ್ಕರ್, ಈ ವಿಜಯಪುರದ ಚಡಚಣ ಭಾಗದಲ್ಲಿ ಚಿನ್ನ ಕಳ್ತನ ಮಾಡಿರುವಂತಹ ಆರೋಪಿಗಳನ್ನು ಈಗ ಪೊಲೀಸ್ನವರು ಬಂಧಿಸಿದ್ದಾರೆ. ಏನಿದೆ ಇವರ ಹಿನ್ನೆಲೆ ಏನು, ಇದೇ ಕಾಯಕನ ಇವ್ರದ್ದು ಏನು ಕತೆ ಅಂತ ಭಾಸ್ಕರ್? ವಿಜಯಪುರ ಜಿಲ್ಲೆಯ ಚಡಚಣ ತಾಲೂಕಿನ ಹಲಸಂಗಿ ಗ್ರಾಮದಲ್ಲಿ ಜನವರಿ 26ರಂದು ಮಧ್ಯಾಹ್ನ 3:30 ಗಂಟೆ ಹೊತ್ತಿಗೆ ಹಾಡು ಹಗಲೇ ಚಿನ್ನದ ಅಂಗಡಿ ದರೋಡೆ ಮಾಡಿದ್ರು. ಇಬ್ಬರು ಕದಿಮರು, ಏನೋ ಬೈಕ್ ನಲ್ಲಿ ಬಂದಿರುವಂತಹ ಇಬ್ಬರು ಮುಸುಕುದಾರಿ ಕದಿಮರು ಪಿಸ್ತೂಲನ್ನ ತೋರಿಸಿ, ಜೊತೆಗೆ ಅಲ್ಲಿ ದೂರ ನಿಂತು ಒಬ್ಬ ಶೂಟಿಂಗ್ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಆತನ ಮೇಲೆ ಸಹಿತ ಗುಂಡಿನ ದಾಳಿ ನಡೆಸಿದ್ರು. ಆತನ ಕಾಲಿಗೆ ಕೂಡ ಗುಂಡು ತಗಲಿತ್ತು. ಇದರಿಂದ ಹೆದರಿಕೊಂಡಿರುವಂತಹ ಚಿನ್ನದ ಅಂಗಡಿ ವ್ಯಾಪಾರಸ್ಥ ಅಂಗಡಿಯಲ್ಲಿದ್ದಂತ ಎಲ್ಲಾ ವಸ್ತುಗಳನ್ನು ಸಹಿತ, ಅಂದ್ರೆ ಚಿನ್ನ, ಬೆಳ್ಳಿ ಎಲ್ಲವನ್ನು ಸಹಿತ ಅವ್ರಿಗೆ ಕೊಟ್ಟಿದ್ದ. ಈ ಪ್ರಕರಣದಿಂದ ಜಿಲ್ಲೆಯ ಜನತೆ ಸಾಕಷ್ಟು ಆತಂಕಕ್ಕೆ ಎಡೆ ಮಾಡಿದ್ರು. ಅಂದ್ರೆ ಹಾಡು ಹಗಲೇ ಬಂದು ಗನ್ ತೋರಿಸಿ ಚಿನ್ನದ ಅಂಗಡಿ ದರೋಡೆ ಮಾಡಿರುವಂತದ್ದು ಇದು ಆತಂಕ ಕೂಡ ಎಡೆ ಮಾಡಿಕೊಟ್ಟಿತ್ತು. ಜೊತೆಗೆ ಈ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದ SP ಲಕ್ಷ್ಮಣ್ ನಿಂಬರಿಗೆ ಅವರ ನೇತೃತ್ವದ ತಂಡ 2 ವಿಶೇಷ ತಂಡಗಳನ್ನು ರಚಿಸಿ ಕೇವಲ 20 ದಿನದ ಅಂತರದಲ್ಲಿ ಆರೋಪಿಗಳನ್ನ ಹೆಡೆಮುರಿ ಕಟ್ಟಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಮಹಾರಾಷ್ಟ್ರ ಮೂಲದ ಹನುಮಂತ್ ವಾಘೋಲಿ ಹಾಗೂ ಇನ್ನೊಬ್ಬ ಕೂಡ ಆತನು ಶಿವರಾಜ್ ನಾವಿ ಎಂಬ ಕೂಡ ಮಹಾರಾಷ್ಟ್ರ ಮೂಲದ, ಸದ್ಯಕ್ಕೆ ಆತ ಇಂಡಿ ತಾಲೂಕಿನ ನಿವಾಸಿಯಾಗಿದ್ದಾನೆ. ಇವರಿಬ್ರು ಸೇರ್ಕೊಂಡು ಈ ಇಂಡಿ ತಾಲೂಕಿನ ಲಾಸಗಿ ಗ್ರಾಮದಲ್ಲಿ ವಾಸವಾಗಿದ್ದಾರೆ. ಇವರಿಬ್ರು ಸೇರ್ಕೊಂಡು ಮಾಡಿರುವಂತಹ ದರೋಡೆ ಇದಾಗಿದೆ. ಇನ್ನು ಹನುಮಂತನ ವಾಘೋಲಿ ಎಂಬಾತನೇ ಇದ್ದಾನೆ. ಈತ ಮೂಲತಃ ತಾನು ಕೂಡ ಪೊಲೀಸ್ ಆಗ್ಬೇಕು ಅಂತ ಹೇಳಿ ಕನಸನ್ನ ಕಟ್ಕೊಂಡಿದ್ದ ಈತ. ಜೊತೆಗೆ ಸಾಕಷ್ಟು ಜನ ಪೊಲೀಸರ ಕಾಂಟ್ಯಾಕ್ಟ್ ನಂಬರ್ಗಳು ಸಹಿತ ಈತನಲ್ಲಿದ್ದು, ಜೊತೆಗೆ ಪೊಲೀಸ್ ಆಗ್ಬೇಕಂತ ಏನೋ ಯುವಕರು ಇರ್ತಾರೋ ಅಂತವರಿಗೆ ಪ್ರೇರೇಪಣೆಯನ್ನು ಕೂಡ ನೀಡ್ತಾ ಇದ್ದ. ಇದರಿಂದಾಗಿ ಸಾಕಷ್ಟು, ಅಂದ್ರೆ ತಾನು ಪೊಲೀಸ್ ಆಗ್ಬೇಕು, ಜೊತೆಗೆ ಇದ್ದವರು ಪೊಲೀಸ್ ಆಗ್ಬೇಕು ಅಂತ ಹೇಳಿ ಈತ ತನ್ನ ಕನಸನ್ನ ಈಡೇರದೇ ಇದ್ದಂತ ಸಂದರ್ಭದಲ್ಲಿ ಆತ ಒಂದು ಶೋಕಿ ಜೀವನ ನಡೆಸ್ತಾ ಇದ್ದ. ಈ ಹನುಮಂತ ಎಂಬಾತ ತನ್ನ ಶೋಕಿಗಾಗಿ ಹಣ ಕಡಿಮೆ ಬಿದ್ದಂತ ಸಂದರ್ಭದಲ್ಲಿ ಈ ರೀತಿಯಾದಂತಹ ದರೋಡೆಯನ್ನ ಕೂಡ ಮಾಡಿದ್ದಾನೆ. ಶೋಕಿಗಾಗಿ ಸಾಕಷ್ಟು ಸಾಲವನ್ನು ಕೂಡ ಮಾಡ್ಕೊಂಡಿದ್ದಾನೆ. ಇದರಿಂದಾಗಿ ಈ ರೀತಿಯಾದಂತಹ ಚಿನ್ನದ ಅಂಗಡಿ ದರೋಡೆ ಮಾಡಿ ಈಗ ಸದ್ಯಕ್ಕೆ ಸಿಕ್ಕಾಕೊಂಡಿರುವಂತದ್ದು. ಸಚಿನ್, ಧನ್ಯವಾದ ಸುನಿಲ್ ಭಾಸ್ಕರ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.